ಟ್ರಾವೆಲಿಂಗ್ ಹೋಗ್ತಿರ್ತೀವಿ ನಾವಿಬ್ರು. ಓಕೆ. ನಮ್ಮ ಟ್ರಾವೆಲಿಂಗ್ ಹುಚ್ಚಿದೆ, ಇಬ್ರು ಕಾರ್ ತಗೊಂಡ್ಬಿಡ್ತೀವಿ. ಬಟ್ ನೀವತ್ತೆ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತಾರೆ, ನಿಮ್ದು ಬ್ಲಾಗ್ಸ್ ಎಲ್ಲ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಕ್ರೇಜಿ ನೀವು ಇರ್ತೀರಾ, ಬಟ್ ಕಾಣಿಸ್ಕೊಂಡಿಲ್ಲ. ನಾನು ಆ ಬ್ಲಾಗ್ಸ್ ಇವ್ರನ್ನ ಜಾಸ್ತಿ ನೋಡಿಲ್ಲ. ನೀವೇನು ಫೆಬ್ರವರಿ 14th ಬತ್ತಿ ಇಡ್ತಾ ಇದ್ದೀರಾ, ಇವಳು ಕಾಣಿಸ್ಕೊಂಡಿಲ್ಲ ಅಂತ ಇವಳ ಜೊತೆ ಹೋಗಿ ನಾನು ಯಾವಾಗಲೂ ಅದು ಸಾಕ್ಷಿ ಬ್ಲಾಗ್ ಇವಳ ಕ್ಯಾಮ್ರಾ ಇಟ್ಕೊಂಡಿರ್ತಾಳೆ, ನಾನು ಡ್ರೈವ್ ಮಾಡೋದು ಇವಳ ಕ್ಯಾಮ್ರಾ ಇಟ್ಕೊಂಡಿರ್ತಾಳೆ. ನಾನು ಒಂದು ನಿಮಿಷ ದಕ್ಷಿಣ ಕನ್ನಡದಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅವಾಗ ಇಲ್ಲಿ ಇನ್ನು ಕೆಳಗಡೆ ಒಂದು ಟೆಂಪಲ್ ಇದೆ ಹೋಗ್ತಾ ಇದ್ವಿ ಅಂತ ಒಂದು ನಾನು ಜಾಸ್ತಿ ಇತ್ತೀಚೆಗೆ ನಿಮ್ದು ನೋಡಿದ್ದು. ಸೊ ಅದೇ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ರಿ, ಇವ್ರು ಕ್ಯಾಮ್ರಾ ಇಟ್ಕೊಂಡು ನಂಗೆ ಹೇಗೆ ಗೊತ್ತಾಗ್ಬೇಕು ಅಂದ್ರೆ ನೀವ್ ಹೇಳಿ, ನನ್ ತಪ್ಪಲ್ಲ. ನೀವು ನೋಡಿಲ್ಲ ಬ್ಲಾಗ್ಸ್ನ, ನಾನು ನೋಡಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ, ಇಲ್ಲ ಅಂತ ಇವಳ ಜೊತೆ ಹೋಗಿದ್ದೀನಿ. ಫ್ರೆಂಡ್ ಕೆಲವು ಜಾಗದಲ್ಲಿ ಬರಲಿಲ್ಲ ಅಂದ್ರೆ ಅವ್ರು ಅದ್ರಲ್ಲೂ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕಲ್ವಾ. ಕೆಲವು ಸಲ ನಾನು ಇವಳ ಜೊತೆ ಹೋಗಿದ್ದೆ. ಇವ್ರು ನಿಮ್ಗೋಷ್ಟು ಕ್ರೇಜ್ ಇದೆ, ಬಟ್ ಹಿ ಲವ್ಸ್ ಜಸ್ಟ್ ಟ್ರಾವೆಲಿಂಗ್ ಅರೌಂಡ್ ದ ಪ್ಲೇಸಸ್. ನಾನು ತುಂಬ ನೋಡಿದ್ದೀನಿ. ಸೊ ನಿಮಗೂ ಅದು ಸೇಮ್ ಟೇಸ್ಟ್ ಇದೆ. ಓಕೆ, ಇದೆಲ್ಲ ಏನು ಮೊದಲೇ ನೀವು ಬ್ರಹ್ಮ ಬರ್ದು ಕಳಿಸಿದ್ದ ಅಥವಾ ಬಂದ್ಮೇಲೆ ಆಮೇಲೆ ನೀವು ಮ್ಯಾಚ್ ಮಾಡ್ಕೊಂಡಿದ್ದ? 4000 ಕಿಲೋಮೀಟರ್ಸ್ ನಾವು ಗಾಡಿ ಓಡಿಸ್ಕೊಂಡು ಹೋದ್ವಿ ಕುಂಭಮೇಳ. ಎಸ್, ಆ ಕುಂಭಮೇಳದ ಎಕ್ಸ್ಪೀರಿಯನ್ಸ್ ಕೇಳಬೇಕು, ಹೇಗಿತ್ತು ಅದು ನಿಮಗೆ? ಈ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ನೀವು ಅಲ್ಲಿದ್ರಿ? ಅಲ್ಲ, ನಾವು ಬರೋ ಟೈಮಲ್ಲಿ 30 ಜನ ಸ್ಟ್ಯಾಂಪೇಜ್ ಆಯ್ತಲ್ಲ, ನಾವು ಬಂದ ಮೇಲೆ ಶುರು ಆಯ್ತು. ನಾವು ಬಿಟ್ವಿ, ನೆಕ್ಸ್ಟ್ ಡೇ ಆಗಿದ್ದು. ನೀವು ಕುಂಭಮೇಳದಿಂದ ಹೊರಟಿದ್ರಿ, ಪ್ರಯಾಗ್ರಾಜಿಂದ ಅಲ್ಲಿಂದ ನಾವು ಇವೆಂಟ್ ಅಯೋಧ್ಯ. ಓಕೆ. ಅಯೋಧ್ಯೆಯಿಂದ ಕಾಶಿಗೆ ಬಂದ್ವಿ. ಕಾಶಿಯಿಂದ ಬ್ಯಾಂಗ್ಳೂರಿಗೆ ಬರ್ತಾ, ಕಾಶಿಯಲ್ಲಿದ್ದಾಗ ನಮ್ಗೆ ಈ ನ್ಯೂಸ್ ಗೊತ್ತಾಯ್ತು. ಓಕೆ. ಸೊ ಹೋಗಿ ಲಕ್ಕಿ ಅಲ್ಲೇ ಸಂಗಮ, ನಾವು ಅಲ್ಲೇ ಟೆಂಟ್ ಹಾಕಿ ಅಲ್ಲೇ ಮಲ್ಕೊಂಡಿದ್ದೆ ನಾನು. ಗಂಗಾ ತೀರದಲ್ಲಿ. ನಾವು ಡಿಸೈಡ್ ಮಾಡಿದ್ದೆ ಅಲ್ಲಿ ಹೋಗಿ ಮಲ್ಕೋಬೇಕು ಅಂತ. ಒಂದು ಆ ಮಣ್ಣು ಮೇಲೆ ಒಂದ್ಸಲ ಮಲ್ಕೋಬೇಕು, ಒಂದು ನೈಟ್ ಮಾಡ್ಕೊಂತ ಭಾಳ ಆಸೆ ಇತ್ತು ನನಗೆ, ನಾವೆಲ್ಲರಿಗೂ ಅಷ್ಟೇ. ಹಿಂಗಾಗಿ ಮಲ್ಕೊಂಡ್ವಿ. ಬಟ್ ನಾವು ಅಷ್ಟು ಚಳಿ ಇರುತ್ತೆ ಅಂತ ಅಂದ್ಕೊಂಡಿಲ್ಲ. ನಾವು ಏನೋ ಒಂದು ಇರೋದು ಚಳಿ ಅಂದ್ಕೊಂಡ್ವಿ. ಹೋದೆ, ನಡುಗೋ ಚಳಿ ಇತ್ತು. ಟೆಂಟ್ ಹಾಕಿದ್ರು ಟೆಂಟ್ ಮೇಲೆ ಹಿಮ ಬಿದ್ದು ನಿದ್ದೆನೇ ಬರಲ್ಲ. ಈ ಕಡೆ ಸ್ಪೀಕರು, ಆ ಲೈಟು ಹೊರಗಡೆ, ನಮಗೆ ಚಳಿ ಟೆಂಟಲ್ಲಿ ಈ ಕುಡನ್ ಸ್ಲೀಪ್. ನೀವೇ ಇದು ಮಾಡ್ಕೊಂಡ್ರಿ, ಕಂಟ್ರೋಲ್ ಮಾಡಿದ್ರಿ ಆ ಒಂದು ಹ್ಯೂಮಿಡಿಟಿಗೆ, ಚಳಿಗೆ? ಇಲ್ಲ, ಭಾಳ ಒದ್ದಾಡಿದ್ವಿ. ಕಷ್ಟ ಆಯ್ತು. ಓಕೆ. ಆಮೇಲೆ ಒಂದು ಬೆಳಗ್ಗೆ 8-9 ಗಂಟೆಗೆ ಸ್ವಲ್ಪ ಸರಿ ಹೋದ್ಮೇಲೆ ಓಕೆ. ಸೊ ಅಂತೂ ಆ ಪ್ರಯಾಗ್ರಾಜ್ನ ನೆಲ ಜಲ ಎರಡು ಸ್ಪರ್ಶ ಮಾಡಿ ಬಂದ್ಬಿಟ್ರಿ. ಅದು ಒನ್ಸ್ ಇನ್ ಲೈಫ್ ಟೈಮ್ ಅಲ್ಲ, ಒಂದ್ಸಲ. ಇನ್ನೊಂದು 2 ಜನ್ಮ ಎತ್ತಿದ್ರು ನಿಮ್ಗೆ ಅದು ಆಗಲ್ಲ. 144 ವರ್ಷ ಆದ್ಮೇಲೆ ಬರೋದು ಅಂದ್ರೆ. ವೈಬ್ಸ್ ಹೇಗಿತ್ತು ಅಲ್ಲಿಂದ ಬಂದ್ಮೇಲೆ? ಥಿಂಗ್ಸ್ ಆರ್ ಗೋಯಿಂಗ್ ಗುಡ್. ರಿಯಲಿ? ಓಕೆ, ಅಷ್ಟು ಒಂದು ಪಾಸಿಟಿವ್ ಇದು ನಿಮ್ಮಲ್ಲಿ ಇದೆ. ಬಟ್ ಅಷ್ಟೆಲ್ಲ ಕೆಲವರು ಏನು ಸ್ನಾನ ಮಾಡಕ್ಕೆ ಅಲ್ಲಿಗೆ ಹೋಗ್ಬೇಕಂತಾರೆ, ಅವ್ರ ನಂಬಿಕೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ. ನಮ್ಗೆ ಇಷ್ಟ ಆಯಿತು, ನಮ್ಗೆ ಅನ್ನಿಸ್ತು. ಅಲ್ಲಿಂದ ಬಂದಮೇಲೆ ಅಲ್ಲಿ ಮೋಕ್ಷ ಸಿಗೋತ್ತೆ ಬಿಡೋದು, ಅಲ್ಲಿ ಸೆಕೆಂಡ್ರಿ. ಆ್ಯಸ್ ಅ ಹಿಂದೂ ನಾವು ಅಲ್ಲಿ ಹೋಗ್ಬೇಕಿತ್ತು, ಮಾಡಿದ್ವಿ, ಬಂದ್ವಿ. ಕೊಡೋದು ಬಿಡೋದು ಮತ್ತೊಂದು ಮೋಕ್ಷ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿ ಬಂದ ತಕ್ಷಣ ನಮ್ಗೆ ಒಳ್ಳೆ ರಿಸಲ್ಟ್ಸ್ ನಮಗೂ ಸಿಕ್ತು.